ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಹಾಗೂ ಗಡ್ಡಿ ಎಫ್ರೈಮ್ ನೋಟ್ಸ್ ಮೂಲಗಳನ್ನ ಇಟ್ಕೊಂಡು ಪರಷತ್ ಸಾವ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಹೌದು, ಖಂಡಿತ. ಅಂದ್ರೆ ಸಾಮಾನ್ಯವಾಗಿ ನಾವು ಈ ಕೊರ್ಬನೋಟ್ ಅಥವಾ ಬಲಿಗಳ ಬಗ್ಗೆ ಓದುವಾಗ ಅದನ್ನ ಬರೀ ಫಿಸಿಕಲ್ ಆಚರಣೆ ಅಥವಾ ಯಾಂತ್ರಿಕ ನಿಯಮಗಳು ಅಂತ ಅನ್ಕೊಳ್ತೀವಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಈ ಸೋರ್ಸಸ್ ಪ್ರಕಾರ ಇದರ ಮುಖ್ಯ ಉದ್ದೇಶನೇ ಬೇರೆ ಇದೆ. ಇದು ಬರೀ ಹೊರಗಡೆ ಮಾಡೋ ಆಚರಣೆ ಅಲ್ಲ, ಬದಲಾಗಿ ನಮ್ಮ ಆಂತರಿಕ ಆಧ್ಯಾತ್ಮಿಕ ಪರಿವರ್ತನೆಗೆ ದಾರಿ ಮಾಡಿಕೊಡೋ ಒಂದು ಕೈಪಿಡಿ ಅಂತ ಅರ್ಥ ಮಾಡ್ಕೋಬೇಕು. ಮೂಲ ಪಠ್ಯದಲ್ಲಿ ಬರೋ ಸಾವ್ ಅನ್ನೋ ಪದಾನೇ ಇಲ್ಲಿ ಬಹಳ ಮುಖ್ಯ. ನೋಡಿ, ಅದನ್ನ ಬರೀ ಆಜ್ಞೆ ಅಂತ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರ ಹಿಂದಿನ ಆಳ ನಮಗೆ ಅರ್ಥ ಆಗಲ್ಲ. ಹೌದು, ಅಂದ್ರೆ ಆ ಪದದ ಹಿಂದೆ ಒಂದು ತುರ್ತು ಮತ್ತೆ ನಿರಂತರತೆ ಅಡಗಿದೆ ಅಂತ ಗಡ್ಡಿ ಎಫ್ರೈಮ್ ನೋಟ್ಸ್ ಅಂತ ಹೇಳಿದ್ದಾರಲ್ವಾ? ಹೌದು. ಬಲಿಪೀಠದ ಮೇಲಿನ ಬೆಂಕಿ ಯಾವತ್ತೂ ಆರಿ ಹೋಗ್ಬಾರ್ದು ಅನ್ನೋ ನಿಯಮ ಇದೆ. ಇದು ಹೊರಗಡೆ ಕಾಣೋ ಕಟ್ಟಿಗೆ ಬೆಂಕಿಯಲ್ಲ, ಕತ್ತಲಲ್ಲೂ ನಿರಂತರವಾಗಿ ಉರಿಯಬೇಕಾದ ನಮ್ಮ ಆತ್ಮದ ಬೆಂಕಿ. ಇದನ್ನ ನಾವು ನಮ್ಮ ಗ್ಯಾಸ್ ಸ್ಟೋವ್ನ ಪೈಲಟ್ ಲೈಟಿಗೆ ಹೋಲ್ಸಬಹುದು ಅನ್ಸುತ್ತೆ. ಪೈಲಟ್ ಲೈಟ್ ಅಂದ್ರೆ ಹೀಗೆ? ಆ ಬೆಂಕಿ ಯಾವಾಗ್ಲೂ ಧಗಧಗ ಅಂತ ಉರಿಬೇಕಾಗಿಲ್ಲ, ಆದ್ರೆ ಸ್ಫೂರ್ತಿನ ಹೊತ್ಸೋಕೆ ಆ ಸಣ್ಣ ಕಿಡಿಯೊಳಗಡೆ ಸದಾ ಜೀವಂತವಾಗಿರ್ಬೇಕು ಅಲ್ವಾ? ವಾವ್, ಒಳ್ಳೆ ಉದಾಹರಣೆ. ಗ್ಯಾಡಿ ಎಫ್ರೈಮ್ ನೋಟ್ಸ್ ಕೂಡ ಇದನ್ನೇ ಹೇಳೋದು. ಆಧ್ಯಾತ್ಮಿಕತೆ ಅನ್ನೋದು ಬರೀ ಭಾವುಕತೆಯ ಉತ್ತುಂಗದ ಕ್ಷಣಗಳ ಮೇಲೆ ನಿಂತಿಲ್ಲ, ಅದು ನಿರಂತರತೆ ಅಂದ್ರೆ ಕನ್ಸಿಸ್ಟೆನ್ಸಿ ಮೇಲೆ ನಿಂತಿದೆ. ನಿಜ. ಝೋಹರ್ನ ಬೋಧನೆ ಪ್ರಕಾರ ನಾವು ಒಳಗಿನ ಈ ಸಣ್ಣ ಬೆಂಕಿನ ನಿರಂತರವಾಗಿ ಕಾಯ್ದುಕೊಂಡಾಗ ಕೆಳಗಿನಿಂದ ಹೊಮ್ಮೋ ಈ ಶ್ರಮ ಮೇಲಿನಿಂದ ದೈವೀ ಪ್ರೀತಿಯನ್ನ ಜಾಗೃತಗೊಳಿಸುವ ಕಾಂತೀಯ ಶಕ್ತಿಯಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಈ ಬೆಂಕಿ ನಮ್ಮೊಳಗೆ ಉರಿಯುತ್ತೆ ಅಂದ್ಮೇಲೆ ನಮ್ಮ ದೇಹನೇ ಒಂದು ಜೀವಂತ ಬಲಿಪೀಠ ಆಗುತ್ತೆ ಅಲ್ವಾ? ಖಂಡಿತ. ಪ್ರತಿಯೊಬ್ಬರಲ್ಲೂ ಒಂದು ಆಂತರಿಕ ಮಂದಿರ ಇದೆ. ಅದನ್ನೇ ಮಿಷ್ಕನ್ ಅಂತ ಕರೆಯೋದು. ನಮ್ಮ ಹೃದಯನೇ ಬಲಿಪೀಠ, ಉತ್ಸಾಹನೇ ಬೆಂಕಿ, ಮತ್ತೆ ಆತ್ಮನೇ ಅಲ್ಲಿನ ಅರ್ಚಕ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಕೊರ್ಬನ್ ಅಂದ್ರೆ ಬರೀ ಏನನ್ನೋ ಕಳ್ಕೊಳ್ಳೋದು ಅಲ್ಲ, ಹತ್ತಿರವಾಗುವುದು ಅಂತಾಯ್ತು. ಹೌದು, ನಮ್ಮ ಒಳಗಿನ ಕೋಪನ ಅಹಂಕಾರನ ಸತ್ಯದ ಹಂಬಲವಾಗಿ ಬದಲಾಯಿಸೋ ಪ್ರಕ್ರಿಯೆನೇ ಇದು. ಆದ್ರೆ ಒಂದು ನಿಮಿಷ, ನಮ್ಮೆಲ್ಲರೊಳಗೂ ಒಂದು ಮಂದಿರ ಇದ್ರೆ, ನಾವೇ ಆ ಮಂದಿರದ ಅರ್ಚಕರಾಗಿದ್ರೆ, ಪಠ್ಯದಲ್ಲಿ ಹೇಳಿರೋ ನಿಜವಾದ ಆಧ್ಯಾತ್ಮಿಕ ನಾಯಕರ ಅಗತ್ಯ ಆದ್ರೂ ಏನಿದೆ? ಪ್ರತಿಯೊಬ್ಬರೂ ತಮ್ಮ ಪ್ರಯಾಣದಲ್ಲಿ ಸ್ವತಂತ್ರರಲ್ವಾ? ಒಳ್ಳೆ ಪ್ರಶ್ನೆ. ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಬೋಧನೆ ಪ್ರಕಾರ ನೈಜ ನಾಯಕನ ಕೆಲಸ ಅಧಿಕಾರ ಚಲಾಯಿಸೋದಲ್ಲ ಅಥವಾ ನಿಯಮಗಳನ್ನು ಹೇರೋದಲ್ಲ. ಮತ್ತೇನ್ ಮಾಡ್ತಾರೆ ಅವರು? ಸಾಮಾನ್ಯ ಜನರು ಕಷ್ಟ ಎದುರಿಸುವಾಗ, ಅಂದ್ರೆ ಅವರ ಆಂತರಿಕ ಪೈಲಟ್ ಲೈಟ್ ಆರಿ ಹೋಗುವಂತ ಸಂದರ್ಭ ಬಂದಾಗ, ನಾಯಕ ಆ ಕಷ್ಟಗಳನ್ನ ತನ್ನ ಹೆಗಲ ಮೇಲೆ ಹೊತ್ಕೊಳ್ತಾನೆ. ಅಂದ್ರೆ ಅವರು ದೈವಿಕ ಕರುಣೆಯ ಪಾತ್ರೆಯಾಗಿ ಕೆಲಸ ಮಾಡ್ತಾರೆ ಅಂತಾಯ್ತು. ಹೌದು. ಪ್ರತಿದಿನ ನಮ್ರತೆಯಿಂದ ಹಂಬಲಾಗಿ ತನ್ನನ್ನು ತಾನು ರಿನ್ಯೂ ಮಾಡಿಕೊಳ್ಳೋ ಮೂಲಕ ಬೇರೆಯವರ ಆಂತರಿಕ ಮಂದಿರಗಳು ಕುಸಿದು ಹೋಗದಂತೆ ಕಾಪಾಡೋ ಕೊಂಡಿಯಾಗಿರ್ತಾರೆ. ಹಾಗಾದ್ರೆ ನಮ್ಮ ಈ ಆಂತರಿಕ ಮಂದಿರನ ಪ್ರತಿದಿನ ಕಾಪಾಡಿಕೊಳ್ಳೋದು ಹೇಗೆ? ದಿನನಿತ್ಯದ ಜಂಜಾಟದಲ್ಲಿ ಈ ಬೆಂಕಿನ ನಂದಿಸದೆ ಇಟ್ಕೊಳ್ಳಕ್ಕೆ ಗೆಡ್ಡಿ ಎಫ್ರೈಮ್ ನೋಟ್ಸ್ ಕೃತಜ್ಞತೆಯನ್ನ ಇಂಧನವಾಗಿ ಬಳಸಲು ಹೇಳ್ತಾ ಇತ್ತಲ್ವಾ? ಎಕ್ಸಾಕ್ಟ್ಲಿ. ಕೃತಜ್ಞತೆ ಅಂದ್ರೆ ಬರೀ ಪವಾಡಗಳು ನಡೆದಾಗ ರಿಯಾಕ್ಟ್ ಮಾಡೋದಲ್ಲ, ಅದೊಂದು ಜೀವನ ವಿಧಾನ. ಎಲ್ಲವೂ ಸೃಷ್ಟಿಕರ್ತನಿಂದಲೇ ಬಂದಿದೆ ಅಂತ ಆಳವಾಗಿ ಅರಿತಾಗ ನಮ್ಮ ಇಡೀ ಅಸ್ತಿತ್ವನೇ ಒಂದು ಅರ್ಪಣೆಯಾಗುತ್ತೆ. ಅದಕ್ಕೆ ಪ್ರತ್ಯೇಕ ಆಚರಣೆ ಬೇಕಿಲ್ಲ. ಇಡೀ ಬದುಕನ್ನೇ ಅರ್ಪಣೆಯಾಗಿ ಮಾಡೋದು ಅಂದ್ರೆ ಕೇಳೋಕ್ಕೆ ಸ್ವಲ್ಪ ಭಾರ ಅಥವಾ ಕಷ್ಟ ಅನ್ಸುತ್ತೆ. ಆದ್ರೆ ನಾವು ಉಸಿರಾಡುತ್ತಿದ್ದೀವಿ ಅನ್ನೋ ಸತ್ಯಕ್ಕೆ ಕೃತಜ್ಞತೆ ತೋರಿಸೋದು ಒಂದು ಸಿಂಪಲ್ ದೃಷ್ಟಿಕೋನ ಅಲ್ವಾ? ಅದೇ, ಬೆಳಗ್ಗೆ ಎದ್ದ ತಕ್ಷಣ ಕೃತಜ್ಞತೆಯ ಭಾವನೆನೇ ನಮ್ಮ ಪೈಲಟ್ ಲೈಟನ್ನು ಆನ್ ಮಾಡುತ್ತೆ. ಬೀಟ್ ಇಸ್ರೇಲ್ನ ಸಂದೇಶದ ಪ್ರಕಾರ ಜಾಗತಿಕ ವಿಮೋಚನೆ ಅಥವಾ ರಿಡೆಂಪ್ಷನ್ ಅನ್ನೋದು ಆಕಾಶದಿಂದ ದಿಢೀಲಂತ ಇಳಿದು ಬರೋದಿಲ್ಲ. ಅಂದ್ರೆ ಪ್ರತಿಯೊಬ್ರು ತಮ್ಮೊಳಗಿನ ಜ್ವಾಲೆನ ಜಾಗೃತಗೊಳಿಸಿದಾಗ ಅದು ಆಗುತ್ತೆ ಅಂತನಾ? ಹೌದು. ಕೃತಜ್ಞತೆಯ ಮೂಲಕ ತಮ್ಮ ನಕಾರಾತ್ಮಕತೆಯನ್ನು ಸುಟ್ಟಾಕಿದಾಗ ಆ ಬೆಳಕು ಎಲ್ಲಾ ರಾಷ್ಟ್ರಗಳಲ್ಲೂ ಪಸರಿಸುತ್ತೆ. ಆ ಸಾಮೂಹಿಕ ಬದಲಾವಣೆನೇ ನಿಜವಾದ ವಿಮೋಚನೆ. ದೈವಿಕ ಸೇವೆ ಅನ್ನೋದು ಒಂದು ಕ್ಷಣದ ಕೆಲಸ ಅಲ್ಲ, ಅದೊಂದು ನಿರಂತರ ಸ್ಥಿತಿ ಅಂತ ಈ ಮೂಲಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತಿವೆ. ಹೃದಯ ತೆರೆದಿರಬೇಕು, ಆ ಕಿಡಿ ಸದಾ ಜೀವಂತವಾಗಿರಬೇಕು. ಖಂಡಿತ. ಈ ಆಳವಾದ ವಿಶ್ಲೇಷಣೆ ಸಾರಾಂಶವೇ ಅದು. ಬೆಂಕಿ ಯಾವತ್ತೂ ಆರಿಹೋಗಬಾರ್ದು. ಈ ಚರ್ಚೆನ ಮುಗಿಸೋ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಕುತೂಹಲಕಾರಿ ವಿಷಯ ಇದೆ. ಹೇಳಿ. ಬಲಿಪೀಠದ ಆ ನಿರಂತರ ಬೆಂಕಿ
ನಮ್ಮೊಳಗಿನ ಕೋಪದಂತಹ ನಕಾರಾತ್ಮಕ ಗುಣಗಳನ್ನ ಪವಿತ್ರವಾದ ಉತ್ಸಾಹವಾಗಿ ಪರಿವರ್ತಿಸುತ್ತೆ ಅಂದ್ರೆ ನಮ್ಮ ಇಂದಿನ ಆಧುನಿಕ ಜೀವನದ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಅಥವಾ ಸ್ಮಾರ್ಟ್ಫೋನ್ನಂತಹ ನಕಾರಾತ್ಮಕ ಗೊಂದಲಗಳನ್ನ ನಮ್ಮ ಮುಂದಿನ ದೊಡ್ಡ ಆಧ್ಯಾತ್ಮಿಕ ಬೆಳವಣಿಗೆಗೆ ಇಂಧನವಾಗಿ ಬಳಸೋಕ್ ಸಾಧ್ಯನಾ? ಓ, ಇದೊಂದು ಆಳವಾದ ಪ್ರಶ್ನೆ. ಹೌದು. ನಮ್ಮ ಆಂತರಿಕ ಪೈಲಟ್ ಲೈಟ್ ಅನ್ನ ಆರಿಸೋ ಬದಲು ಈ ಗೊಂದಲಗಳನ್ನೇ ಉರುವಲಾಗಿ ಬಳಸಬಹುದೇ ಅನ್ನೋದನ್ನ ಯೋಚನೆ ಮಾಡ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸೋಣ.